ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಮಕ್ಕಳು ಏನು ಹೇಳಿದರು, ಬ್ಯಾಕ್ ಟು ಬ್ಯಾಕ್ ನಮ್ಮ ನಾಯಕರುಗಳಲ್ಲಿ ಏನು ಹೇಳಿದ್ದಾರೆ ಅದನ್ನು ಭಾಳ ದೊಡ್ಡ ಸುದ್ದಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳ ಕೈಯಲ್ಲಿ ಅದನ್ನು ಟಾಯ್ಲೆಟ್ಗಳನ್ನು ತೊಳಸುವ ಹಾಗಿಲ್ಲ, ಇದು ಶಿಕ್ಷಾರ್ಹ ಅಪರಾಧ. ಹಾಗಂತ ನೀವು ಶಾಲೆಗಳಲ್ಲಿ ತೋಟ ಮಾಡ್ತಾಯಿದ್ರೆ ಅಥವಾ ತೋಟಕ್ಕೆ ನೀರು ಹಾಕ್ತಾಯಿದ್ರೆ ಅದೇನು ತಪ್ಪಲ್ಲ. ಆದರೆ ಈ ರೀತಿಯ ಕೆಲಸಗಳನ್ನು ಮಕ್ಕಳಿಂದ ಮಾಡಿಸಬಾರದು. ಬನ್ನಿ ಯಾವೆಲ್ಲ ನಾಯಕರು ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೋಡೋಣ. ಚುಕ್ಕೆ ಕೊಡ್ತೀನಿ ಅಂತ ಹೇಳಿ ಬಾತ್ರೂಮ್ ತೊಳಸಿದ್ ಸರ್. ಇವನಿಗೆ ಇನ್ನೊಬ್ಬನ ಜೊತೆ ಇದ್ದಿದ್ದ ಸರ್. ಅವನು ಸರ್ ಇವನು ಹೇಳೋದು ನಿಜ ಸರ್. ಹೋಗ ಮುಂದೆ ಇಷ್ಟು ಚುಕ್ಕೆ ಕೊಟ್ಟು ಕಳ್ಸೋರ ಇವನಿಗೆ. ಎಸ್ ಸರ್, ಚುಕ್ಕೆ ಕೊಟ್ಟರು ಅಂದೆ ಸರ್ ಇವನಿಗೆ. ಸರ್ ನಾವೇ ಕಣ್ಣಾರೆ ನೋಡಿದೀವಿ ಸರ್. ಇಷ್ಟು ಚುಕ್ಕೆ ಬಂದಿದ್ದಾರೆ ಸರ್. ಹೌದಾ? ಎಸ್ ಸರ್. ಬಾತ್ರೂಮ್ ನಿನ್ನೆನಾ? ಯಾರು ಹೇಳಿದ್ ನಿನಗೆ? ನಾವೇ ತೊಳೆದಿದ್ದು, ಯಾರು ಹೇಳಿಲ್ಲ. ಹೌದಾ? HM ಹೇಳಿದ್ರು ಅಂತಂದ್ರು? ಇಲ್ಲ, ನಾವೇ ಕೇಳ್ಬಿಟ್ಟು ತೊಳೆದಿದ್ದು. ಹೌದಾ? ಪದೇ ಪದೇ ಯಾರೇ ಇಬ್ರೇನೆ ಅಷ್ಟೇನೆ. ಹೌದಾ? HM ಹೇಳಿಲ್ಲ ಸರ್. HM ಹೇಳಿರೋದು. ಮತ್ತೆ ನಾವು ಮನೆಗೆ ಹೋಗ್ಬೇಕಾದ್ರೆ ನಾನು ಮತ್ತೆ ಅಣ್ಣ ಅವರು ಗೇಟ್ ಬೀಗ ಹಾಕ್ಲಿಲ್ಲ ಅಂತಂದ್ರೆ ಹಂಗೆ ಹೊಟ್ಟೋಗ್ತೀವಿ. ಅವ್ರು ನಾವು ಹೋಗಕ್ಕೂ ಬಿಡಲ್ಲ, ಅಲ್ಲೇ ಇರಿಸ್ಕೊಂಡು ಗೇಟ್ ಬೀಗ ಹಾಕಿಸ್ತಾರೆ. ಯಾವಾಗ್ಲೂ HM ಚುಕ್ಕೆ ಕೊಡ್ತೀನಿ ಅಂತ ಹೇಳಿ ಬಾತ್ರೂಮ್ ತೊಳಸಿದ್ ಸರ್. ಹೌದಾ? ಇವನಿಗೆ ಇನ್ನೊಬ್ಬನ ಜೊತೆ ಇದ್ದಿದ್ದ ಸರ್. ಅವನು ಸರ್ ಇವನು ಹೇಳೋದು ನಿಜ ಸರ್. ಹೋಗ ಮುಂದೆ ಇಷ್ಟು ಚುಕ್ಕೆ ಕೊಟ್ಟು ಕಳ್ಸೋರ ಇವನಿಗೆ. ಎಸ್ ಸರ್, ಚುಕ್ಕೆ ಕೊಟ್ಟರು ಅಂದೆ ಸರ್ ಇವನಿಗೆ. ಸರ್ ನಾವೇ ಕಣ್ಣಾರೆ ನೋಡಿದೀವಿ ಸರ್. ಇಷ್ಟು ಚುಕ್ಕೆ ಬಂದಿದ್ದಾರೆ ಸರ್. ಹೌದಾ? ಎಸ್ ಸರ್. ಸರ್ ಖಂಡಿತ ನಾವು ತೊಳಸಿಲ್ಲ ಸರ್. ನಾನು ರಜೆ, ನಿಮ್ಮ ಮೇಲೆ ಆರೋಪ ಮಾಡ್ತೀನಿ. ನನ್ನ ರಜೆ ಬಂದಿದೆ ಸರ್. ರಜದಲ್ಲಿದ್ದೆ ನಾನು. ಅವರು ಫೋನ್ ಮಾಡಿದ್ದಕ್ಕೆ ನಾನು ಬಂದೆ ಸರ್. ನಾನಂತೂ ಇರಲಿಲ್ಲ ಸರ್. ಇಲ್ಲ ಸರ್, ಖಂಡಿತ ಹಂಗೆ ಮಾಡಿಲ್ಲ ಸರ್. ಸುಮ್ಮನೆ ಅವ್ರು ನಮ್ಮ ಪೋಷಕರೇ ಅಲ್ಲ ಸರ್. ಎಲ್ಲ ಮಕ್ಕಳು ಇಲ್ಲ ಸರ್, ಎಲ್ಲ TC ತಗೊಂಡೋಗಿದ್ದಾರೆ. ಬೇಕಂತ ಅವ್ರು ಮಾಡಿದ್ದಾರೆ ಸರ್, ಅಷ್ಟೇ. ಇದು ಅಪರಾಧ ನನ್ನ ಮೇಲೆ ಸುಮ್ಮನೆ ಹೊರಿಸಿದ್ದಾರೆ ಸರ್. ಈ ಮುಖ್ಯ ಶಿಕ್ಷಕರು ಒಂಥರ ಹೇಳಿಕೆ ಕೊಡ್ತಾರೆ, ಅಲ್ಲಿ ಪೋಷಕರು ಒಂಥರ ಹೇಳಿಕೆ ಕೊಡ್ತಾರೆ. ಮಗುವಿನ ಮಾತನ್ನು ಆಧರಿಸಿ ನಾವು ಕ್ರಮ ಜರುಗಿಸ್ತೀವಿ ಸರ್. ಅಲ್ಲ ಸರ್, ಈ ತರ ಘಟನೆ ಪದೇ ಪದೇ ಆಗ್ತಿದಲ್ಲ, ಯಾಕೆ ಈ ತರ ಅಂತ ಇಲ್ಲಿ ನನಗೆ ಗೊತ್ತಿಲ್ಲ ಸರ್. ಇದು ನಾನು ಬಂದಾಗ ಅಲ್ಲ, ನನಗೆ ಗೊತ್ತಿಲ್ಲ ಈ ಬಗ್ಗೆ. ನಾನು ದಯಮಾಡಿ ಶಿಕ್ಷಕರು ಏನ್ ಹೇಳ್ತಾರೆ ಸರ್ ಒಂದು ವಿಚಾರಕ್ಕೆ? ದಯಮಾಡಿ ಈ ಬಗ್ಗೆ ನನಗೆ ಗೊತ್ತಿಲ್ಲ. ಇವಾಗ ಗೊತ್ತಾದ ತಕ್ಷಣ ನಾನು ಕ್ರಮ ಜರುಗಿಸ್ತಾ ಇದ್ದೀನಿ. ಶಿಕ್ಷಕರು ವರದಿ ಕೇಳಿದ್ರೆ ಅವ್ರ ಬಗ್ಗೆ ಮಾತಾಡಿದ್ರೆ ಶಿಕ್ಷಕರ ಜೊತೆ ಮಗು ಜೊತೆ ನಾನು ಮಾತಾಡಿದ್ದೀನಿ. ಪೋಷಕರು ಏನ್ರಿ ಸರ್? ಪೋಷಕರು ಮತ್ತೆ ಎಲ್ಲರೂ ನಾನೀಗ 3 ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ. ನನ್ನ ವಿಚಾರ ಗೊತ್ತಾಗಿದೆ. 3 ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ. ಆ್ಯಕ್ಚುಯಲ್ ರಿಪೋರ್ಟ್ ತರಿಸ್ಕೊಳ್ತಾ ಇದ್ದೀನಿ. ಯಾರನ್ನೂ ಸ್ಪೇರ್ ಮಾಡೋದಿಲ್ಲ. ಮೊನ್ನೆನೂ ಯಾವುದೋ ಒಂದು ಇದರಲ್ಲಿ ಈ ಥರ ಆಯಿತು ಅಂತೇಳಿ ನಾವು ಕಾನೂನು ಕ್ರಮ ಕೈಗೊಂಡಿದ್ದೀವಿ. ಮಕ್ಕಳನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು, ಮಕ್ಕಳಿಗೆ ಶಕ್ತಿ ಕೊಡಬೇಕು, ಮಾಡಬೇಕು. ಅವ್ರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ. ಅಂಥ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇದೆ, ಅದನ್ನು ಮಾಡಬೇಕು. ಮಕ್ಕಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ಬೇಕು. ಅಲ್ಲಿ ಶಾಲೆಗಳಲ್ಲಿ ಏನಾಗುತ್ತೆ ಅದು ವಿಚಕ್ಷಣ ದಳ ಇಟ್ಕೊಂಡು ಮಾಹಿತಿ ತಗೊಂಡು ಕಟ್ಟುನಿಟ್ಟಿನ ಕ್ರಮ ಮಾಡಬೇಕು ಅಂತ ಮಾಡಿದ್ದೀವಿ. ಅದರಿಂದ ನನ್ನ ಗಮನಕ್ಕೆ ಬಂದಿಲ್ಲ. ಅದು ಎಲ್ಲ ಒಂದು ನಡೆದ ಜನರಲೈಸ್ ಮಾಡಕ್ಕೆ ಹೋಗ್ಬೇಡಿ. ಆದರೆ ವಿಲ್ ನಾಟ್ ಸ್ಪೇರ್ ಎನಿಬಡಿ. ಸರ್ಕಾರಿ ಶಾಲೆ ಅಂದ್ರಹಳ್ಳಿಯಲ್ಲಿ ಸರ್, ಮಕ್ಕಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸೋದು, ಬರೀ ಗ್ಲೌಸ್ ಇಲ್ಲದೆ ಆಸಿಡ್ ಕ್ಲೀನ್ ಆ ಥರದ್ದೆಲ್ಲ ನಡೆದಿದೆ. ಪೋಷಕರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಆ ಶಾಲೆ ಮುಂದೆ, ಸರ್ಕಾರಿ ಶಾಲೆ ಮುಂದೆ ಸರ್. ಅದು ನಮ್ಮ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಂತ್ರಿಗಳಿಗೆ ನಾನು ಗಮನಕ್ಕೆ ತರ್ತೇನೆ. ಖಂಡಿತವಾಗಿ ಈ ರೀತಿ ನಡಿಬಾರ್ದು. ಜನರಲ್ ಸರ್ಕ್ಯುಲರ್ ಇಶ್ಯೂ ಮಾಡಿ ಇಡೀ ರಾಜ್ಯದಲ್ಲಿ ಈ ರೀತಿ ಯಾವುದು ಕೂಡ ಘಟನೆ ನಡಿಬಾರ್ದು. ಶಾಲೆಗಳಲ್ಲಿ ಮಕ್ಕಳನ್ನ ಶಾಲೆ ಕೆಲಸಗಳಿಗೆ, ಇಂಥ ಕೆಲಸಗಳಿಗೆ ಉಪಯೋಗಿಸಬಾರ್ದು ಅನ್ನೋದು. ಅದನ್ನು ತನಿಖೆ ಮಾಡಲಿ. ಅವ್ರ ಗಮನಕ್ಕೆ ತರ್ತೇನೆ. ಯಾವ ಕೂಡಲೇ ಇಮಿಡಿಯೇಟಾಗಿ ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು. ಮೇಲಧಿಕಾರಿಗೆ, ಯಾಕಂದರೆ ಒಂದೇ ಸ್ಕೂಲ್ ಆಗಿದ್ರೆ ಎಲ್ಲ ಲೋಕಲ್ ಮಾಡ್ಬೋದಾಯಿತು. ಈ ಎಲ್ಲ ಕಡೆ ಹಿಂಗೆ ನಡೀತಾ ಇದೆ. ಇವತ್ತು ಇಲ್ಲಿ ಬರ್ತಾ ಇದ್ದೀನಿ, ಎಲ್ಲಿ ಅಂದ್ರಹಳ್ಳಿಯಲ್ಲಿ, ಮೊನ್ನೆ ಕೋಲಾರ, ಮಾಲೂರಲ್ಲಿ, ಹಿಂಗೆಲ್ಲ ಕಡೆ ಹಿಂಗೆ ನಡೀತಾ ಇದ್ರೆ ಏನು ಸರ್ಕಾರ ಸತ್ತಿದೆಯಾ ಬದುಕಿದೆಯಾ? ಜನಕ್ಕೆ ಇವಾಗ ಮಕ್ಕಳ ಕೈಲೆಲ್ಲ ಸ್ಯಾನಿಟರಿ ಕ್ಲೀನ್ ಮಾಡಿಸ್ತೀರಾ, ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿಸ್ತೀರಾ ಅಂದರೆ ನಿಮ್ಮ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಮಾನ ಮರ್ಯಾದೆ, ಗೌರವ ಇದೆ ನಿಮ್ಮ ಸರ್ಕಾರಕ್ಕೆ? ಘಟನೆಗಳಾಗೋದ್ರಿಂದ ಹಾಸ್ಟೆಲ್ಗಳಿಗೆ ಮಕ್ಕಳು ಕಳಿಸೋ ಇವಾಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ವಾಪಸ್. ಕೋಲಾರದಲ್ಲಿ ಇಲ್ಲೂ ಕೂಡ ಧರಣಿ ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಪೇರೆಂಟ್ಸ್ಗೆಲ್ಲ ಬಂದ್ಬಿಟ್ಟು ನಾವು ಯಾಕೆ ಮಕ್ಕಳನ್ನ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಕಳಿಸೋದು? ನಮಗೂ ಗೌರವ ಇದೆ, ಬಡವ್ರ ಮಕ್ಳು ಇರ್ಬೋದು, ಆದರೆ ಗೌರವ ಇದೆ ಅಂತ ಮಾತಾಡ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರಕ್ಕೆ ಕಾಮಾಲೆ ಕಣ್ಣಿಂದ ಎಲ್ಲ ನೋಡ್ತಾರೆ. ಇನ್ನಾದರೂ ಕಣ್ಣು ಬಿಟ್ಟು ಓಕೆ, ಈಗ
ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ನಮಗೆ ಯಾವುದೇ ಟೀಚರ್ಸ್ಗಳ ಮೇಲೆ ಅವ್ರ ಮೇಲೆ ಕೋಪ ಅಲ್ಲ. ಟೀಚರ್ಸ್ಗಳು ನಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳುವಂಥವ್ರು. ಆದರೆ ಇದೊಂದು ಕಾನೂನು ಗೊತ್ತಿರಲಿ, ಇದು ಮಾಡಿಸೋಂಗಿಲ್ಲ. ಆಮೇಲೆ ನೀವು ಖಾಸಗಿ ಶಾಲೆಗಳೆಲ್ಲ ಬಂದ ನಂತರ ಎಲ್ಲ ಶ್ರೀಮಂತರ ಮಕ್ಕಳು ಆರಾಮ್ಸೆ ಸೂಟು ಬೂಟೆಲ್ಲ ಹಾಕ್ಕೊಂಡು ಹೋಗೋದು, ನಮ್ಮ ಮಕ್ಕಳು ಹಂಗೆ ಟಾಯ್ಲೆಟ್ ತೊಳಿತಾ ಇರೋದು, ಹಿಂಗಾಗ್ಬೋದು. ನಿಮ್ಗೆ ಗೊತ್ತಾ, ಈ ಹಿಂದೆಲ್ಲ ಏನು ಈ ನಕ್ಸಲೈಟ್ಗಳಂತೆಲ್ಲ ಕೇಳ್ತಾ ಇದ್ರಲ್ಲ, ಯಾಕೆ ಈ ತಾರತಮ್ಯಗಳು ಬಂದಾಗಲೇ ಅಂಥದ್ದಾಗೋದು ಅಲ್ವಾ? ಅದನ್ನು ಸಮರ್ಥಿಸ್ಕೊಳ್ತಾ ಇಲ್ಲ ನಾನು ಅದನ್ನು ಆ ವಿಚಾರವನ್ನು ಹೇಳ್ತಾ ಇದ್ದೀನಿ. ನಿವೃತ್ತ SP ಉಮೇಶ್ ಸರ್ ನಮ್ಮೊಂದಿಗೆ ನೇರ ಫೋನದಲ್ಲಿದ್ದಾರೆ. ಉಮೇಶ್ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ನನಗೆ ನಮ್ಮ ಇಡೀ ಪೋಷಕರಿಗೆ, ಅಂದರೆ ಗ್ರಾಮೀಣ ಭಾಗದಲ್ಲಿರುವಂಥ ಪೋಷಕರಿಗೆ ಒಂದು ಮಾತನ್ನು ನೀವು ಮನವರಿಕೆ ಮಾಡಿಕೊಡ್ಬೇಕು. ಏನಪ್ಪ ಅಂತಂದರೆ, ಕೆಲವರು ನಮ್ಮ ಹತ್ರ ಕೇಳ್ತಾರೆ, ಸರ್ ತಪ್ಪೇನು ಸರ್ ಮಕ್ಕಳು ಈ ಥರ ಟಾಯ್ಲೆಟ್ ಕ್ಲೀನ್ ಮಾಡಿದರೆ? ಅಂದರೆ ಪಾಪ ಅವರು ಗೆಳೆಯರು ತಪ್ಪಿಲ್ಲ. ನಾನು ಹೇಳಿದವರಿಗೆ, ನೋಡಿ, ಅವರು ಒಂದು ಹೂದೋಟ ಮಾಡ್ತಾಯಿದ್ರೆ ಅಥವಾ ಒಂದು ತರಕಾರಿ ತೋಟ ಮಾಡ್ತಾಯಿದ್ರೆ ಶಾಲೆಯಲ್ಲಿ ತಪ್ಪೇನಿಲ್ಲ. ವರ್ಕ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಒಂದು ಕ್ಲಾಸೇ ಇತ್ತು ಮೊದಲು, ವೈರಿಂಗ್ ಕಲಿಸೋದು ಮತ್ತೊಂದು ಕಲಿಸೋದು ಅಂತೇಳಿ. ಆದರೆ ಶೌಚಾಲಯ ತೊಳೆಯಬಾರ್ದು, ಅದೊಂದು ಅಕ್ಷಮ್ಯ ಅಪರಾಧ. ಅದು ಯಾಕೆ ಮಕ್ಕಳ ಹತ್ರ ಮಾಡಿಸಬಾರ್ದು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದು ಸರ್? ಹೌದು ಸರ್. ಸರ್, ಈಗ ನಾವು ಆ ಪ್ರೊಸೆಸ್ ಎಲ್ಲ ಬಂದವರು, ನಾವು ಸ್ಕೂಲ್ಗಳ ಮುಂದೆ ತೋಟ ಮಾಡಿದವರು, ಅದ್ರ ಮುಂದೆ ತರಕಾರಿ ಬೆಳೆದವರು, ಹೂವಿನ ಗಿಡ ಬೆಳೆದವರು, ಎಲ್ಲಾ ತರವಾದಂತದ್ದು ನಮ್ಗೆಲ್ಲ ಗೊತ್ತಾಗುತ್ತೆ. ಬಹಳ ಖುಷಿನೂ ಆಗ್ತಿತ್ತು, ಅದು ಮಾಡ್ತಾ ಇದ್ವಿ ಅದನ್ನ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲೊಂದು ವಸತಿ ಶಾಲೆ ಇದೆ, ಅದರಲ್ಲಿ ಒಂದು ಮಲ ಎಲ್ಲ ತುಂಬಿಕೊಂಡಿದೆ, ಒಳಗಡೆ ತುಂಬಿಕೊಂಡಿದೆ. ಅದನ್ನ ಎತ್ತಿಸ್ಬೇಕಾದಂತದ್ದು ಜವಾಬ್ದಾರಿಯುತವಾದಂತ ಕೆಲಸ ಅದು. ಒಬ್ಬ ಯಾರೇ ಒಬ್ರು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅದನ್ನ ಯಾವ ತರ ಡಿಸ್ಪೋಸ್ ಮಾಡ್ಬೇಕು, ಅದನ್ನ ಆ ತರ ಮಾಡೋದ್ ಬಿಟ್ಟು ಮಕ್ಕಳನ್ನ ಬಳಸ್ಕೊಳ್ಳೋದು, ನೀವೇ ತಾನೇ, ನಿಮ್ದೇ ಅಲ್ವಾ ಅದು, ಬನ್ನಿ ಬನ್ನಿ ಅಂತ ಹೇಳ್ಬಿಡುವಂತ ಕೆಟ್ಟ ಮನಸ್ಥಿತಿ ಇದೆಯಲ್ಲ ಸರ್, ಅದಕ್ಕೆ ನಾವು ಸರಿಯಾದಂತ ಚಿಕಿತ್ಸೆ ಕೊಡಬೇಕು. ಅವರು ತೋಟ ಸ್ಕೂಲಲ್ಲಿ ನಾವು ಹೋಗಿ ಪೊರ್ಕೆ ತಗೊಂಡು ಗುಡಿಸ್ತಿದ್ವಿ, ಬೆಂಚ್ಗಳನ್ನ ಒರೆಸ್ತಿದ್ವಿ, ಅದೆಲ್ಲ ನಮ್ ಕೆಲಸ. ಕೆಲವಷ್ಟು ಅದನ್ನ ಯಾರು ಅಬ್ಜೆಕ್ಟ್ ಮಾಡಕ್ ಹೋಗೋದಿಲ್ಲ, ಮಾಡಲ್ಲ ಸರ್, ಎಂದೂ ಮಾಡೋದಿಲ್ಲ. ಅವ್ರ ಪ್ರಿಮಿಸಿಸ್ ನ ಅವ್ರು ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಲ್ಲಿ ಯಾವ ಕಾರಣಕ್ಕೂ ಜನ ಒಪ್ಕೊಳ್ತಾರೆ, ಅದನ್ನ ಸಭಾಗಿರಿನೂ ಕೊಡ್ತಾರೆ. ಬಟ್ ಇಂಥದ್ರಲ್ಲಿ ಯಾವ್ದನ್ನ ಮಕ್ಕಳ ಕೈಲಿ ಮಾಡಿಸಬಾರ್ದು ಅಂತ ನೀಟಾಗಿ ಅದು ಗೊತ್ತಿದೆ, ಸಾರ್ವಜನಿಕರಿಗೆ ಎಲ್ರಿಗೂ ಗೊತ್ತಿದೆ, ಇದನ್ನ ಮಾಡಿಸಬಾರ್ದು, ಇದು ಮಕ್ಕಳ ಕೈಲಿ ಮಾಡಿಸ್ತಕ್ಕಂಥ ಕೆಲಸ ಅಲ್ಲ ಅದು ಅಂತ ಗೊತ್ತಿದ್ರು ಇಂಥ ಕೊಳಕು ಮನಸ್ಥಿತಿ ಇರ್ತಕ್ಕಂಥ ಇನ್ನೂ ಒಳಗಡೆ ಶಾಲಾ ಸ್ಕೂಲ್ಗಳಲ್ಲಿ ಇರ್ತಕ್ಕಂಥವ್ರನ್ನ ಅವ್ರಿಗೆ ಸರಿಯಾಗಿ ಚಿಕಿತ್ಸೆ ಕೊಟ್ಟಿಲ್ಲ ಅಂದ್ರೆ ಪಾಪ ಮಕ್ಕಳ ಮನಸ್ಥಿತಿ ಏನಾಗ್ಬೋದು ಹೇಳಿ ಸರ್? ಬಹಳ ತುಂಬಾ ಕಷ್ಟ ಆಗುತ್ತೆ ಸರ್. ಅದರಿಂದ ಅವ್ರು ಏನ್ ಅಟ್ರಾಸಿಟಿ ಕೇಸ್ಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಪೋಕ್ಸೋ ವಿಚಾರದಲ್ಲಿ ಏನ್ ತಗೊಂಡಿದಾರೋ, ಮತ್ತೆ ಚೈಲ್ಡ್ ವೆಲ್ಫೇರ್ ಸಂಬಂಧಪಟ್ಟಂತ ಕೇಸಸ್ಗಳು ಏನೇನು ಹಾಕೊಂಡಿದಾರೋ ಅದನ್ನೆಲ್ಲ ಹಾಕಿ ಸರಿಯಾದಂತ ಕ್ರಮಬದ್ಧವಾಗಿ ಕೇಸ್ ಮಾಡ್ಬೇಕು ಸರ್. ಇನ್ ಯಾರು ಈ ತರ ಏನಪ್ಪ ಎಲ್ಲ ಬಿಟ್ಬಿಡ್ತಾರ ಮುಂದೆ ಮಕ್ಕಳ ಕಡೆಯಿಂದ ಮಕ್ಕಳ ಕಡೆಯಿಂದ ಸ್ಕೂಲ್ ಪ್ರಿಮಿಸಿಸ್ ಅಲ್ಲಿ ಗಿಡ ಬೆಳೆಸೋದು, ಹೂವಿನ ಗಿಡ ಬೆಳೆಸುವಂತದ್ದೆಲ್ಲ ಬಿಟ್ಬಿಡ್ತಾರೆ, ಭಯ ಬಿಡ್ತಾರೆ. ಥ್ಯಾಂಕ್ ಯು ಉಮೇಶ್ ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಕೆಲವು ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕೆ. ನೋಡಿ ವೀಕ್ಷಕರೇ, ಮೊದಲೆಲ್ಲ ಮಲ ಬಾಚೋದು ಅಂತಿತ್ತು, ನಿಮ್ಗೆ ಗೊತ್ತಾ? ಅಂದರೆ ಕೆಳ ಜಾತಿ ದೊಡ್ಡ ಜಾತಿಯವರು ಟಾಯ್ಲೆಟ್ಗಳೆಲ್ಲ ಇರಲಿಲ್ಲ. ಅವರು ಈ ಟಾಯ್ಲೆಟ್ಗೆ ಹೋಗಿದ್ದನ್ನು ತಗೊಂಡು ಹೋಗಬೇಕು ಅಂತಂದರೆ ಇನ್ನೊಂದು ಜಾತಿ ಅದನ್ನು ಎತ್ಕೊಂಡೋಗಿ ಕೈಯಲ್ಲಿ ಬಾಚಿಯೆಲ್ಲ ತಗೊಂಡು ಹೋಗ್ತಾಯಿದ್ರು. ಅವೆಲ್ಲ ಅನಿಷ್ಟ ಪದ್ಧತಿಗಳು. ಹಾಗೆಯೇ ಮಕ್ಕಳ ವಿಚಾರದಲ್ಲೂ ಕೂಡ ನಾನು ಅದನ್ನು ಇಲ್ಲಿ ಕಂಪೇರ್ ಮಾಡ್ತಾ ಇರೋದಲ್ಲ. ಅನಿಷ್ಟ ವಿಚಾರಗಳು ಮೊದಲು ಮಾಡ್ತಾ ಇದ್ವಿ ಅಂದರೆ ಅದನ್ನು ತೆಗಿತಾ ಇರಬೇಕಷ್ಟೇ. ಇದಕ್ಕೊಬ್ಬ ವ್ಯಕ್ತಿ, ಅದಕ್ಕೆ ಸಂಬಂಧಪಟ್ಟವರು, ಅದನ್ನೊಂದು ಪ್ರೊಫೆಷನ್ ಆಗಿ ತೊಗೊಳ್ಳುವಂಥವ್ರು ಒಂದು ಸಿಸ್ಟಮ್ ಇರುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ, ಮೊದಲು ಚಮ್ಮಾರನ ಮಗ ಚಮ್ಮಾರನೇ ಆಗಬೇಕಂತಿತ್ತು. ಇವತ್ತು ಚಮ್ಮಾರಗಿರಿಯನ್ನು ಯಾರು ಬೇಕಿದ್ರೂ ಮಾಡ್ತಾರೆ, ಜಾತಿ ಗೀತಿ ನೋಡಲ್ಲ. ಅವರದಲ್ಲಿ ದೊಡ್ಡ ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾರೆ. ಹೇರ್ ಕಟ್ಟಿಂಗ್ ಮಾಡೋರು ನಾವು ಏನು ಹೇಳ್ತಾ ಇದ್ವಿ ಮೊದಲು, ಆ ಮಕ್ಕಳನ್ನು ಯಾವ ರೀತಿ ಹೀಯಾಳಿಸ್ತಾ ಇದ್ವಿ. ಈಗ ಹೇರ್ ಕಟ್ಟಿಂಗ್ ಅನ್ನೋದಿದೆಯಲ್ಲ, ದೊಡ್ಡ ಉದ್ಯಮವಾಗಿದೆ. ನೀವು ಅದನ್ನು ಉದ್ಯಮದ ರೀತಿಯಲ್ಲಿ ನೋಡ್ಕೊಂಡು ಹೋದಾಗ ವಿಚಾರ ಬೇರೆ. ಒಂದೇ ನಾವು ಹೇಳಲಿಕ್ಕೆ ಇಷ್ಟಪಡೋದು, ಮಕ್ಕಳನ್ನು ಯಾವುದೇ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಮಕ್ಕಳ ಹತ್ರ ಶೌಚಾಲಯ ಕ್ಲೀನ್ ಮಾಡಿಸೋ ಮಕ್ಕಳು ಆಟ ಪಾಠ ಊಟ ಊಟ ಆಡೋ ಮಕ್ಕಳಲ್ಲಿ ಆಟ ಆಡೋ ಸಂದರ್ಭದಲ್ಲಿ ಆಟನೇ ಆಡಬೇಕು. ನೀವು 70 ವರ್ಷ ಕಳೆದ ನಂತರ ಆಟ ಆಡಲಿಕ್ಕಾಗತ್ತಾ? ತೆಂಡೂಲ್ಕರ್ ಅಂತವರು ಕೂಡ 40 ಆದಾಗ ರಿಟೈರ್ಡ್. ಸೊ ಹಾಗಿರುವಾಗ ಇದು ಒಂದು ಮುಂಜಾಗ್ರತಾ ಕ್ರಮವಾಗಿ ಮತ್ತು ಎಚ್ಚರಿಕೆ ಕ್ರಮವಾಗಿ ಅನೇಕ ನಮ್ಮ ನಂಬರ್ಗಳನ್ನು ಕೊಟ್ಟಿದ್ದೀನಿ, ರಿಪೋರ್ಟ್ಗಳ ನಂಬರ್. ವೀರೇಶ್ ಇದ್ದಾರೆ, ಮತ್ತೊಬ್ಬರಿದ್ದಾರೆ. ಇಂಥದ್ದೆಲ್ಲಾದರೂ ಕಂಡು ಬಂದರೆ ಅವ್ರಿಗೆ ಫೋನ್ ಮಾಡಿ, ನಾವು ಅಲ್ಲಿರ್ತೀವಿ. ರಿಪಬ್ಲಿಕ್ ಕನ್ನಡ ಇದರ ವಿರುದ್ಧ ಸಮರ ಸಾರುತ್ತೆ. ಯಾಕಂದರೆ ಆ ಬಡ ಕುಟುಂಬಗಳಿಂದ ಬಂದಂಥ ಮಕ್ಕಳ ಪರವಾಗಿ ಅವರ ಧ್ವನಿಯಾಗಿ ನಾವಿರ್ತೀವಿ. ಇದು ಈ ದಿನದ ಬಿಗ್ ಬ್ಯಾಕ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.